ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇದೆ ಅಂತ ಹೇಳ್ಬಿಟ್ಟು ಫ್ಯಾನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ ಹಾಕಿರುವಂಥ ಗಳಗಳ ಮೇಲೆ ಇಲ್ಲೆಲ್ಲ ಮ್ಯಾಲೆ ಬಂದು ಕುತ್ಕೊಂಡಿದೆ ನೋಡಿ. ನೋಡಿ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಮ್ಮ ಊರಲ್ಲಿ ಒಬ್ಬರು ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಇಲ್ಲಿ ನಮ್ಮ ಬೈಲೂರಿನ ಮಡಿಕೇರಿ ಹತ್ರ ಒಬ್ಬರು ಕೋಳಿ ಸಾಕಾಣಿಕೆಯನ್ನು ಮಾಡಿದ್ದಾರೆ, ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಸುಮಾರು ಒಂದು 300 ಕೋಳಿ ಹತ್ರ ಅವರೇ ತಂದು ಇಲ್ಲಿ ಅವರು ಸಾಕಿದ್ದಾರೆ ನೋಡಿ. ಇದರೊಳಗೆ ಅವರು ಕೋಳಿಯನ್ನು ಇಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಅದು ಅಂದರೆ ಪ್ಯಾನ್ ಎಲ್ಲ ಹಾಕ್ಕೊಟ್ಟಿದ್ರಾ? ಹೌದಾ? ನೋಡಿ ಎಷ್ಟು ಕೋಳಿ ಇದೆ ಇಲ್ಲಿ? ಇದರಲ್ಲಿ ಸುಮಾರು 300 ಕೋಳಿ. 300 ಕೋಳಿ. ಈಗ ಏನಾದರೂ ಸೇಲ್ ಏನಾದರೂ ಆಗಿದೆ? ಹಾಂ, ಸುಮಾರು ಹೋಗಿದೆ. ಇವಾಗ ಒಂದು 50 ಹತ್ರ ಹೋಗಿದೆ. ಹೌದಾ? ಹಾಂ. ಹೊರಗಡೆ ಎಲ್ಲ ಹೋಗುತ್ತಾ? ಹಾಂ, ಹೊರಗಡೆ ಬಿಡ್ತೀವಿ. ಹಾಂ, ಸಂಜೆ ಟೈಮ್ ಒಳಗೆ ಹೋಗಿ. ಇಲ್ಲಿ ಎಲ್ಲಿಂದ ತಂದಿರೋದು? ಇದು ದಾವಣಗೆರೆ. ದಾವಣಗೆರೆ. ಹಾಂ. ಒಂದು ಮರಿಗೆ ಎಷ್ಟು ಬಿತ್ತದು? ಅಲ್ಲಿಂದ ಒಂದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಸೇರಿ ಒಂದು 150ರಿಂದ 160 ಬೀಳುತ್ತೆ. ನೋಡಿ, ಇವರು ಹೊಸದಾಗಿ ಕೋಳಿಯನ್ನು ಸಾಕಿದ್ದಾರೆ. ಇದು ಯಾವ ಥರ ಮೇವೆಲ್ಲ ಯಾವ ಥರ ಕೊಡ್ತೀರಾ? ಜೋಳ. ಜೋಳ. ಸ್ಟಾರ್ಟರ್ ಫೀಡ್ ಏನು ಕೊಡ್ತೀವಿ? ಹಾಂ, ಸ್ಟಾರ್ಟರ್ ಫೀಡು ಮರಿದ್ದಾವೆ. ಸ್ಟಾರ್ಟರ್ ಫೀಡ್ ಕೊಡ್ತೀವಿ. ಇವಾಗ ಜೋಳ ಕೊಡ್ತೀವಿ. ಓಪನ್ ಆಗಿ ಬಿಟ್ಟಿರೋದು? ಹಾಂ, ಓಪನ್ ಆಗಿ ಬಿಟ್ಟಿರೋದು. ಮೇಲೇನು ಕಟ್ಟಲಿಲ್ಲ? ಇಲ್ಲ. ಅದೇನು ಸಪ್ರೇಟ್ ಆಗಿದೆಯಲ್ಲ? ಅದು ಸಪ್ರೇಟ್ ಆಗಿದೆ ಅಂತಲ್ಲ, ಅದು ಕಚ್ಚಿಂದು ಕೆಲವೊಂದು ಡ್ಯಾಮೇಜ್ ಆಗ್ತದಲ್ಲ, ಅದನ್ನು ತೆಗೆದು ಆಚೆ ಕಡೆ ಬಿಡ್ತೀವಿ. ಇವಾಗೆಲ್ಲ ಓಪನ್ ಇದೆ. ಅದೇನು ಅಲ್ಲೊಂದು ಹೂಂಜ ತಂದಿಟ್ಟಿದ್ರು? ಅದು ಸೇಲಿಗೆ ಬ್ರೀಡ್ಗೆ ಸೇಲ್ಗೆ. ಇದು ಯಾವ ಥರ? ಎಷ್ಟಕ್ಕಾದ್ರೆ ಸೇಲ್ ಮಾಡ್ತೀರಾ? ಇದಕ್ಕಾದ್ರೆ ಒಂದು ಲಾಸ್ಟ್ ಒಂದು 4,000. ಒಳ್ಳೆ ರೆಡಿ ಆಗಿದೆ ಅದು. ನೋಡಿ, ನಮ್ಮೂರಲ್ಲಿ ಒಂದು ಸಣ್ಣ ಕೋಳಿ ಸಾಕಾಣಿಕೆಯನ್ನು ಮಾಡಿ ಸುಮಾರು ಈಗ 300 ಕೋಳಿ ಹತ್ರ ತಂದು ಇಲ್ಲಿ ಸಾಕಿದ್ದಾರೆ ನೋಡಿ. ಇದೊಂದು ಫೈಟರ್ ಹುಂಜ. ಇವರಲ್ಲಿ ಕೆಲವೊಂದು ಬೇಕಾದರೆ ಇಂಥ ಹುಂಜುಗಳನ್ನು ತಂದು ಕೊಡ್ತಾರೆ ನೋಡಿ. ಇದಕ್ಕೆ ಮೇವೆಲ್ಲ ಯಾವ ಟೈಪ್ ಕೊಡ್ತಾರೆ? ಹಾಂ, ಅಲ್ಲ ಅಂದರೆ ಎಷ್ಟು ಬಾರಿ ಇದಕ್ಕೆ ಮೇವು ಹಾಕ್ತೀರಾ ನೀವು? ಬೆಳಗ್ಗೆ ಒಂದು ಸರ್ತಿ ಫುಲ್ ಮಾಡ್ತೀವಿ. ಬೆಳಗ್ಗೆ ಒಂದು ಸರ್ತಿ ಕೊಡ್ತೀವಿ, ನೈಟ್. ಮಧ್ಯಾಹ್ನ ಕೊಡೋದಿಲ್ಲ? ಈಗೆಲ್ಲ ಇದು ಇನ್ನು ಎಷ್ಟು ಟೈಮಲ್ಲಿ ಸೇಲಿಂಗ್ ಬರತ್ತಿದೆ? ಹಾಂ, ಅಂದರೆ ನೀವೀಗ ಇದಕ್ಕೆ ಎಷ್ಟು ಹೇಳ್ತೀರಾ ಒಂದೊಂದು ಕೋಳಿಗೆ? ಅಂದರೆ ಒಂದು ಹಾಂ, ಹಾಂ, ಹೀಗೆ. ಹಾಂ, ಬಾ. ನೋಡಿ, ಬಾಜರ. ಇದಕ್ಕೆ ಸ್ಟಾರ್ಟರ್ ಫೀಡ್ ಸೇರಿಸಿದ್ರಾ? ಹಾಂ, ಇದ್ರ ಜೊತೆ ಸ್ಟಾರ್ಟರ್ ಫೀಡ್ ಹಾಕ್ತೀವಿ. ಹೌದಾ? ಜಾಸ್ತಿ ಜೋಳನೇ ಯೂಸ್ ಮಾಡ್ತಾರೆ. ಹಾಂ, ಸ್ಟಾರ್ಟರ್ ಫೀಡ್ ಲೈಟಾಗಿ ಯೂಸ್ ಮಾಡಿ, ಒಂದೇ ಸರ್ತಿ ಬಿಡ್ಲಿಕ್ಕೆ ಆಗಲ್ಲ. ಜೋಳದ ಜೊತೆ? ಹಾಂ. ಅಂದರೆ ಇವಾಗ ಈಗ ಸಂಕ್ರಾಂತಿ ಹಬ್ಬಕ್ಕೆ ಜಾಸ್ತಿ? ಹಾಂ, ಸಂಕ್ರಾಂತಿ ಹಬ್ಬಕ್ಕೆ ಸೇಲಿಂಗ್ ಇದೆ. ಅಂದರೆ ಇವಾಗ ಮೊಟ್ಟೆಗೆ ಏನು ಬಂದಿದೆ? ಇಲ್ಲ, ಇವಾಗ ಮೊಟ್ಟೆಗೆ ಬಂದಿಲ್ಲ, ಬರ್ತದೆ ಇವಾಗ.
ಇವು ಮೊಟ್ಟೆ ಎಲ್ಲ ಸೇಲಿಂಗ್ ಎಲ್ಲ ಒಳ್ಳೆ ರೇಟ್ ಇದೆ. ಹಾಂ ರೇಟ್ ಇದೆ, ನಾಟಿ ಮೊಟ್ಟೆಗೆ ರೇಟ್ ಇದೆ. ನಾಟಿ ಕೋಳಿ ಅಂತ ಹೇಳಿದ್ರೆ ಒಳ್ಳೆ ರೇಟ್ ಇದೆ, 15-16 ರೂಪಾಯಿ ರೇಟ್ ಇದೆ ಒಂದು ಮೊಟ್ಟೆಗೆ. ಅಂದ್ರೆ ಇದರಲ್ಲಿ ಎಷ್ಟು ಹೆಂಟಿ ಅಂತ ಏನಾದ್ರು ಇಲ್ಲ, ಇನ್ನೂ ಲೆಕ್ಕ ಮಾಡಿಲ್ಲ. ಹುಂಜನೆ ತುಂಬ ಇದೆ ಹೆಂಟಿಗಿಂತ. ಬ್ರೀಡಿಂಗ್ ಅಂದ್ರೆ ಬೇರೆ ಯಾವ್ದಾದ್ರು ಹುಂಜಗೆ ಮಾಡ್ಬೋದು, ಕ್ರಾಸಿಂಗ್ ಮಾಡ್ಬೋದು, ಇದ್ರ ಬ್ರೀಡ್ ಆಗುತ್ತೆ. ಈ ಮೊಟ್ಟೆ ಹೊಡೆಸ್ತೈತೆ ಮತ್ತೆ. ನೋಡಿ ನಮ್ಮ ಸ್ನೇಹಿತರು ಇಲ್ಲಿ ಹೊಸದಾಗಿ ಫಾರ್ಮಿಂಗ್ ಅಂತ ಮಾಡಿದ್ದಾರೆ. ಈ ಕೋಳಿಯನ್ನು ಸಾಕಿದ್ದಾರೆ, ನಾಟಿ ಕೋಳಿಯನ್ನು ತಂದು ದಾವಣಗೆರೆಯಿಂದ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು ಒಂದು 100-150 ರೂಪಾಯಿ ಒಂದಕ್ಕೆ ಬಿದ್ದಿದ್ದು. ಈಗ ಮುಂದೆ 3 ತಿಂಗಳಾಯಿತು ಇವ್ರು ತಂದು ಈ ಒಂದು ಕೋಳಿಯನ್ನು ಸಾಕಾಣಿಕೆ ಮಾಡೋ ಸಲುವಾಗಿ ಈ ಒಂದು ಸೆಡ್ಡನ್ನು ನೋಡಿ ಅವರು ತೆಗೆದುಕೊಂಡು ಈ ಒಂದು ಕೋಳಿಯನ್ನು ಸಾಕಿದ್ದಾರೆ. ಈಗ ನಮ್ಮ ಸಂಕ್ರಾಂತಿ ಹಬ್ಬ ಅಂತ ಬಂದರೆ ನಮ್ಗೆ ಊರು ಕೋಳಿ ಎಲ್ಲ ನಮ್ಮ ಈ ಕಡೆ ಜಾಸ್ತಿ ಊರು ಕೋಳಿಯನ್ನೇ ಕೇಳ್ತಾರೆ. ಹಾಗಾಗಿ ನೀವೇನಾದರೂ ಒಂದು ವೇಳೆ ನಿಮ್ಗೇನಾದರೂ ಊರು ಕೋಳಿ ಬೇಕು ಅಂತ ಹೇಳಿದ್ರೆ, ಭಟ್ಕಳ ತಾಲೂಕಿನಲ್ಲಿ ಇಲ್ಲಿ ಹತ್ತಿರ ಯಾರಾದರೂ ಊರು ಕೋಳಿ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಯಾವ ಬ್ರೀಡ್ ಇದು? ಇದು ಸೊನಾಲಿ ಬ್ರೀಡ್. ಸೊನಾಲಿ ಬ್ರೀಡ್ ಅಂದರೆ ನಾಟಿ ಕೋಳಿಯಲ್ಲೇ ಬರುವಂಥ, ನಾಟಿ ಕೋಳಿಯಲ್ಲೇ ಬರುವಂಥ ಸೊನಾಲಿ ಬ್ರೀಡ್. ಎಲ್ಲ ಅಂದರೆ ಒಂದು ಒಕ್ಕಟ್ಟಿನಲ್ಲಿ ಅದ ಇದ್ದಂಗೆ ಆಗಿದೆ. ಅದು ಹೇಗಿರ್ತದೆ ನೋಡಿ ಈ ರೀತಿಯಾಗಿ ಎಲ್ಲ ನೆಲಕ್ಕೇನೆ ಹಾಕಿದ್ರ ಉಮ್ಮಿ? ಹಾಂ, ಉಮ್ಮಿ ಹಾಕಿದೆ, ಭತ್ತದ ಉಮ್ಮಿ. ನೆಲಕ್ಕೆ ಉಮ್ಮಿ ಹಾಕಿದ್ದಾರೆ. ನೋಡಿ ಈ ಕಡೆ ನೋಡಿ, ಎಲ್ಲ ಈ ಕಡೆ ಬಂತು ಎಲ್ಲ ನೋಡಿ. ಏನು ಅಂದರೆ ಇರುವಂಥದ್ದು ಸಣ್ಣ ಜಾಗದಲ್ಲಿ ಒಂದು 300 ಕೋಳಿ ಇದೆ. ಈಗ ಒಂದು ಕಡೆ ತೋರಿಸ್ತಿದ್ದಂಗೆ ಇನ್ನೊಂದು ಕಡೆ ಹೋಗ್ಬಿಡುತ್ತೆ ನೋಡಿ. ಈಗೆಲ್ಲ ನೀರಿಡೋದೇ ನೋಡಿ, ಕೋಳಿ ನೀರಿಟ್ಟಿರುವಂಥ ವ್ಯವಸ್ಥೆ ನೋಡಿ. ನಿಮ್ಗೇನಾದರೂ ಇಲ್ಲಿನ ನಾಟಿ ಕೋಳಿ ಏನಾದರೂ ಬೇಕಂತ ಹೇಳಿದ್ರೆ ನಾ ವಿಡಿಯೋದಲ್ಲಿ ಲಾಸ್ಟ್ಗೆ ನಂಬರನ್ನು ಕೊಟ್ಟಿರ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವರು ಕೊಡ್ತಾರೆ ನಿಮಗೆ ಕೋಳಿನ, ನಾಟಿ ಕೋಳಿನ ಅಂತ ಹೇಳ್ತೀನಿ. ಹಾಗೆ ನೀವು ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆಗಿ, ಶೇರ್ ಆಗಿ, ಕಮೆಂಟನ್ನು ಮಾಡಿ. ನೋಡಿ ಒಂದೇ ಚೌಕಟ್ಟಲ್ಲಿ ಇರೋದ್ರಿಂದ ಎಲ್ಲ ಚಲೋಪಿಲಿ ಆಗಿಬಿಟ್ಟಿದೆ. ಸೊನಾಲಿ ಬ್ರೀಡ್ ತಳಿ. ನೋಡಿ ನೋಡಿ ಇವರಲ್ಲಿ ಇದು ಒಂದೇ ಈಗ ಇರೋದು. ನಿಮಗೆ ಬೇಕು ಅಂದರೆ ತರಿಸ್ಕೊಡ್ತಾರೆ. ಸುಮಾರು ಒಂದು 3-4 kg ಹತ್ತಿರ ಇದೆ ನೋಡಿ. ರೆಡಿ ಕಂಡೀಷನ್ ಅಂದರೆ ಈಗ ಅಂಕದ ಕೋಳಿ ಪಟ್ಟಿಯಲ್ಲಿ ಬರುವಂಥದ್ದು ರೆಡಿ ಕಂಡೀಷನ್ ಇದೆ. ಇಂಥ ಕೋಳಿಗಳು ಬೇಕಾದರೆ ಇಲ್ಲಿ ನಿಮಗೆ ಅದನ್ನು ಕೂಡ ತರಿಸ್ಕೊಡ್ತಾರೆ. ಹೇಳಿದಾಗೆ ವಿಡಿಯೋದ ಕೊನೆಯಲ್ಲಿ ಅವ್ರ ನಂಬರನ್ನು ಕೊಟ್ಟಿರ್ತೀನಿ, ನಿಮಗೆ ಬೇಕಾದರೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಹಿಂದೊಮ್ಮೆ ನಾನು ವಿಡಿಯೋ ಹಾಕಿದಾಗ ನೀವು ಕೋಳಿ ಕೊಡುವುದಂತ ಅಂತ ಕೇಳ್ತಾ ಇರ್ತೀರಿ. ಹಾಗಾಗಿ ಈ ಒಂದು ಕೋಳಿ ಫಾರ್ಮ್ಗೆ ಕರ್ಕೊಂಡು ಬಂದಿದ್ದೀನಿ. ನಿಮ್ಗೇನಾದರೂ ಕೋಳಿ ಬೇಕು ಅಂತ ಹೇಳಿದ್ರೆ ಇವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದ. ನೋಡಿ ಈ ಒಂದು ಕೋಣೆ ಸುಮಾರು 18 ಫುಟ ಅಗಲ, 25 ಫುಟ ಉದ್ದ ಇರಬಹುದು. ಈ ಒಂದು ಕೋಣೆಯಲ್ಲಿ ಸುಮಾರು 300 ಕೋಳಿಗಳಷ್ಟು ಸಾಕಿ ಅವರ ಒಂದು ಜೀವನವನ್ನು ನೋಡ್ಕೊಳ್ಳೋದಕ್ಕೆ ಈ ಒಂದು ಕೋಳಿಗಳನ್ನು ಸಾಕಿದ್ದಾರೆ. ನೋಡಿ ಇವಾಗ ಇಲ್ಲಿರುವಂತಹ ಕೋಳಿಗಳಲ್ಲಿ ಸುಮಾರು ಹೆಂಟೆಗಳು ಇವೆ. ಆ ಹೆಂಟೆಗಳು ಒಂದು ಮೊಟ್ಟೆಗೆ ಅಂತ ಬಂದಾಗ ಆ ಮೊಟ್ಟೆಗೆ ಒಳ್ಳೆ ಡಿಮ್ಯಾಂಡ್ ಇದೆ. ನಾಟಿ ಕೋಳಿ ಮೊಟ್ಟೆಗೆ ಎಲ್ಲ ಕಡೆನೂ ಡಿಮ್ಯಾಂಡ್ ಇದೆ. ಈಗ ಸುಮಾರು ಒಂದು ಮಾರ್ಕೆಟಲ್ಲಿ 15-16 ರೂಪಾಯಿ ಒಂದು ನಾಟಿ ಕೋಳಿ ಮೊಟ್ಟೆಗಿದೆ. ಹಾಗೆ ಈ ಒಂದು ಕೋಳಿಗಳನ್ನು ಸೇಲ್ ಮಾಡೋದ್ರೊಂದಿಗೆ ನಾಟಿ ಕೋಳಿ ಹೆಂಟೆಗಳನ್ನು ಇಟ್ಟುಕೊಂಡ್ರೆ ಅದರಿಂದ ಕೂಡ ಇವ್ರಿಗೆ ಲಾಭ ಇರುತ್ತೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಲೋಸ್ ಅಂತ ಇರುವುದಿಲ್ಲ. ಇದರ ಬಗ್ಗೆ ಜಾಗ್ರತೆ ಮಾಡುವುದು ಅಷ್ಟೇ ಇರಬೇಕಾಗತ್ತೆ. ಒಬ್ಬರು ಹಾಲಿ ಇದಕ್ಕೆ ಒಂದು ಜಾಗ್ರತೆ ಮಾಡೋರು ಇರಬೇಕು ಅಂತ ಹೇಳಿದ್ರೆ ಇದಕ್ಕೆ ಮೇವಾಗಿರಲಿ, ನೀರಾಗಿರಲಿ ಕೊಟ್ಕೊಂಡು ಇಲ್ಲಿ ನೋಡ್ಕೊಳ್ಳುವಂಥವ್ರು ಒಬ್ರು ಇರಬೇಕಾಗತ್ತೆ. ನಾಟಿ ಕೋಳಿ ಸಾಕೋದ್ರಿಂದ ಒಳ್ಳೆ ಲಾಭದಾಯಕವಾಗಿ ಇರುವಂಥದ್ದು. ನೋಡಿ ನಮ್ಮೂರಲ್ಲೂ ಒಂದು ನಾಟಿ ಕೋಳಿ ಫಾರ್ಮಿಂಗ್ ಇದೆ ಅಂತ ಆಯಿತು. ಇದಕ್ಕೆ ನೀವು ಭೇಟಿ ನೀಡಿ, ಇಲ್ಲಿ ಮಾಂಸದ ಕೋಳಿ ಸಿಗ್ತವೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.